ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರಾಕತ್ತಾರ ನಮ್ಮ ಉತ್ತರ ಕರ್ನಾಟಕದ ಹುಲಿ 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 ಯಾತ್ನೇಸ್ ಕಮಿಂಗ್ ಸರ್. ನಮಸ್ಕಾರ ರೀ ಸರ್, ಆರಾಮಿದಿರಿ, ಬೇಷದಿರಿ, ಚಲೋ ಅದಿರಿ, ಹೆಂಗಿದಿರಿ? ಭಾಳ ಚಲೋ ಅದೀನಿ. ನೋಡ್ರಿ ಏನಂದ್ರ ನಾ ಈ ಕಾರ್ಯಕ್ರಮಕ್ಕೆ ಬರೋದು ನಿನ್ ಚಲೋ ಆಗಿ ಹೌದಲ್ರಿ? ಮತ್ತೆ ಯಾಕಂದ್ರೆ ನಮ್ಮೂರ್ ಮಂದಿ ಹೌದ್ರಿ, ನಮ್ಮ ಭಾಷೆ ಒಳಗ ನೀ ಮಾತನಾಡೋದು ನೀ ಕೇಳೋದು ಅಂದ್ರೆ ನನಗೆ ಭಾಳ ಇಷ್ಟ ಆಗಿತ್ತು. ಅದನ್ನ ಭಾಳ ಚಲೋ ಮಾತಾಡ್ತಿ. ನಿಮ್ಮನ್ನ ನಾನು ನೋಡಿದ್ದು ಭಾಳ ಖುಷಿ ಆತ್ರಿ ಸರ್. ಹೌದೇನು? ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಲ್ರಿ ನೀವು? ಆಗ ಹುಲಿ ಎಲ್ಲ ಈಗಲೂ ಹುಲಿನ, ಆದ್ರೆ ನನ್ನನ್ನು ಹಿಲಿ ಏನಕತ್ತಾರ. ಹುಲಿ ಯಾವತ್ತಿದ್ರು ಹುಲಿನ. ಹುಲಿ ಹಸ್ಕೊಂಡಿದ್ರು ಸುಮ್ಮನೆ ಕೂರ್ತೈತಿ, ಹುಲ್ ಮೇಕ್ ಹೋಗಂದಿಲ್ಲ ನೋಡುವ. ಅಲ್ರಿ ಸರ್, ನೀವು ಹುಲಿ ಹುಲಿ ಇದ್ದಂಗಿದ್ರಿ, ಆದ್ರೂ ನಿಮ್ಮನ್ನ ನೋಡಿದ್ರೆ ಭಾಳ ಬ್ಯಾಸರ ಆಕತ್ರಿ ಸರ್. ಯಾಕಬೇ? ಮನಸ್ಸಿಗೆ ನೋವು ಆಗತ್ರಿ, ಕೇದು ಉಂಟಾಗುತ್ತ, ತ್ರಾಸ ಆಗತ್ರಿ, ಆಗಬಾರ ದುಃಖ ಆಗತ್ರಿ. ಯಾಕಾಯ್ತದಂತ ಹೋದ್ರ? ಅಲ್ರಿ ಸರ್, ಹೂ ಪಕ್ಷದವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿ ಹೊರಗೆ ಹಾಕ್ಯಾರ್ರಿ. ಇನ್ನು ಸದನದಾಗ ಕದನ ಮಾಡಿಗಿಡೀರಿ ಅಂತಂದು ನಿಮ್ಮನ್ನ ಲಾಸ್ಟ್ನ್ಯಾಗ ಕುಂದ್ರಸ್ಯಾರ್ರಿ ಸರ್. ಇರುದ 224 ರೀ, ಅದ್ರಾಗ 226ನೇ ಸೀಟ್ನ್ಯಾಗ ನಿಮ್ಮನ್ನ ಕುಂದ್ರಸ್ಯಾರ್ರಿ. ಅದಕ್ಕೂ ಸ್ಟಿಕ್ಕರ್ ಅಂಟಿಸ್ಯಾರ್ರಿ ಸರ್. ನೋಡ್ಬೇ, ಏನಪ್ಪ ಅಂತಂದ್ರೆ ಒಂದು ಈ ಪಕ್ಷದೊಳಗೆ ಪರಮ ಪೂಜ್ಯ ತಂದೆ ಮಗ ನಮ್ಮನ್ನ ಆಚೆ ಓಡ್ಸಾರ, ಪ್ರಯತ್ನಪೂರ್ವಕವಾಗಿ ಓಡ್ಸಾರ. ಇನ್ನು ಸದನದೊಳಗೆ ನಾನು ಕದನ ಹಟ್ಲಿಕ್ಕತ್ತೀನಿ ಅಂತ ಆ ಕೈ ಪಕ್ಷದವ್ರು ಹೆದರಾರ. ಮೊದಲ ನಾವು ಕೇಳಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ದೀವಿ. ಲಾಸ್ಟ್ ಬೆಂಚು ಅಂದ್ರೆ ಅವರು ದೇಶಕ್ಕೆ ಫಸ್ಟ್ ಆಗಿರ್ತಾರೆ ಯಾವತ್ತೂ ಅಷ್ಟು. ನೋಡ್ಬೇ, ಅದಕ್ಕೆ ಅವ್ರು 226 ಅವನು ಯಾವನ ಹುಚ್ಚ, ಅವನು ನೀರಿಲ್ಲದೆ ಕುಡ್ದಿದ್ದೆ ಅಂತ ಕಾಣಿಸುತ್ತೆ. ಅವನು ಶೆರೆ ಹೊಡೆದಿದ್ದ ನೀರಿಲ್ಲದೆ, ಅವನು ಹೋಗಿ ಫ್ರಂಟ್ ಹಚ್ಚಲಿಕ್ಕೆ ಹೋಗಿ ಲಾಸ್ಟ್ ಕಚ್ಚಾನ. ಅದು ನಡೆದಿರೋದು. ಆದ್ರೆ ನಾನು ಯಾವತ್ತು ಹುಲಿ ಆದೀನಿ, ನಾಳೆನೂ ಹುಲಿ, ಮುಂದಕ್ಕೂ ಹುಲಿ ನೋಡುವ. ಆದ್ರೆ ನಿಮ್ ಗ್ರಹಚಾರ ಕೆಟ್ಟು ಬಿಟ್ಟೈತ್ ಬಿಡ್ರಿ ಸರ್. ಯಾಕೆ ಹಂಗೆ ಹೇಳಕತ್ತಿ? ಅಲ್ರಿ ಸರ್, ಆ ಹೂ ಪಕ್ಷದವ್ರ ಏನು ಮಾಡ್ತಾರ್ರಿ ಪಾಪ, ಹೊಕ್ಕಿರಿ ಅಧ್ಯಕ್ಷರ ಕುರ್ಚಿನ ಬೇಕು ಅಂತ ಕೇಳ್ತೀರಿ, ಅದಕ್ಕೆ ಅವ್ರು ಹೊರಗೆ ಕಳ್ಸಿದ್ರಿ. ಇನ್ನು ಸದನಕ್ಕೆ ಹೊಕ್ಕಿರಿ ಕದನ ಮಾಡಕ್ಕೆ ಮುಂದಲ್ ಕುರ್ಚಿ ಬೇಕು ಅಂದ್ರಿ, ಅದಕ್ಕೆ ಅವರು ಸೀಟ ಇರ್ಲಾರ್ದ ಕುರ್ಚಿ ತೊಗೊಂಬಂದು ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಕುಂದರ್ಸಿದ್ರಿ. ಅದಕ್ಕೆ ನಿಮ್ಮ ಗ್ರಹಚಾರ ಕೆಟ್ಟು ಬಿಟ್ಟೈತ್ರಿ. ಯಾರು ಎಂಥದೇ ಷಡ್ಯಂತರ ಮಾಡಿದ್ರು ಹುಲಿ ಹಾಕಾಕಿತ್ತು. ಮುಂದೆ ನಾನೇ ಒಂದು ಪಕ್ಷ ಕಟ್ಟಿ ನಾನು ಮುಂದನ ಕುರ್ಚಿ ಅಲ್ಲ ಸ್ಪೀಕರ್ ಸ್ಥಾನದೊಳಗೂ ಕೂರವಾಗ್ತೀನಿ. ಅದು ಯಾವನು ತಡಂಗಿಲ್ಲ ನೋಡು. ಆದ್ರೆ ನೀವು ಸೂಪರ್ ಬಿಡ್ರಿ ಸರ. ಕೊನೆ ಕುರ್ಚಾಕ ಕುಂದರ್ಸಿದ್ರು ಪಟ್ ನಿಂತು ಮಾತಾಡಕತ್ತಿದ್ರಿ. ನಿಮ್ಮ ವರ್ಚಸ್ಸ ಬೇರೆ ಐತಿ ಬಿಡ್ರಿ. ಅದೇ ನನ್ನ ಮಂದಿ ಕೊಟ್ಟಿರೋ ವರ್ಚಸ್ ನೋಡ್ಬೇ. ಆ ಮಂದಿ ಹೇಳಾರ ಏನಂತ, ಇಂಥ ಪಕ್ಷಕ್ಕೆ ಹೋಗೋ ಅಂದ್ರೆ ಮಂದಿ ಹೇಳಿದ್ಮೇಲೆ ಅಂಥ ಪಕ್ಷಕ್ಕೆ ಹೋಗೋಣ. ನೀನು ಸ್ವತಂತ್ರ ನಿಂತ್ಕೊಂಡ್ರೆ ಸ್ವತಂತ್ರ ನಿಂತ್ಕೊಳ್ಳೋಣ. ನಾನು ನನ್ನ ವೈಯಕ್ತಿಕ ಯಾವುದೂ ಇಲ್ಲ ನೋಡುವ. ರಾಜಕೀಯದಾಗ ನನ್ನ ಮಂದಿ ಏನು ಹೇಳ್ತಾರ ಅದು ಕೇಳ್ತೀನಿ ನೋಡು. ಹೌದು, ಈ ನಾನು ಎದ್ದು ನಿಂತು ಲಾಸ್ಟ್ ಚೇರ್ನೊಳಗೆ ಸ್ಟಿಕ್ಕರ್ ಹಚ್ಚಿ ಕುಂತಿಸಿದ್ರು. ಅವರ ಪ್ರಶ್ನೆ ಕೇಳೋದಕ್ಕೆ ನೀವೆಲ್ಲ ಚಲೋ ಉತ್ತರ ಕೊಟ್ರಿ, ಫಾಟ್ ಅಂತ ಉತ್ತರ ಕೊಟ್ರಿ ಅಂತ ಹೇಳಿಕತ್ತಿಲ್ಲ. ನೀನು ಸದನದೊಳಗೆ ಬಂದಿ ಏನು? ಮತ್ತೆ ಎಲ್ಲಿ ನೋಡ್ದಿ? ಏನು ಟಿ ವಿ ಒಳಗೆ ನನ್ನ ನೋಡ್ತಿ? ಟಿ ವಿ ಒಳಗೆ ಈಗ ನೀವು ಟಿ ವಿ ಆನ್ ಮಾಡಿದ್ರೆ ಸಾಕು, ಬರೋದು 4 ಮಂದಿ ಮುಖ, ಅವ್ರ ಮಾತು. ಯಾವುದೋ ಅಂತ ಕೇಳ್ತೀಯೇನೆ? ಮೊದಲನೇದು, ಅವಿವೇಕಿ, ನೀನು ತಾಕತ್ತಿದ್ರೆ ದಮ್ಮಿದ್ರೆ ಬಾರ ನನ್ನ ಕ್ಷೇತ್ರಕ್ಕೆ, ನಿನ್ನ ಕಾಲ ಮುರಿತೇನೆ. ಎಂತೆಂಥ ಹೋರಾಟ ಮಾಡಿದ್ದೀನಿ ನಾನು, ಯಾವುದಕ್ಕೂ ಎದುರೋ ಮಗ ನಾನಲ್ಲ, ತಿಳ್ಕೊ ಅನ್ಲಿಕ್ಕತ್ತಾನೊಬ್ಬ. ಇನ್ನು ಒಂದು ಕ್ಷಣ ನೀನು ರಿಮೋಟ್ ಆನ್ ಮಾಡಿದ್ರೆ ಇನ್ನೊಬ್ಬ ಬರ್ತಾನ, ಅವ ಹೇಳ್ತಾನ, ನನ್ನ ಮೊಬೈಲ್ನಲ್ಲಿ ಬೇಕಾದಷ್ಟು ಸಾಕ್ಷಿಗಳಿದಾವ, ನೀವು ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಬೇಕಿದು. ಯಾರು ಯಾವ ಸಂಘಟನೆ ಮಾಡ್ತಾಯಿದ್ದಾರೆ, ಇವತ್ತು ಯಾಕೆ ಆ ಸಂಘಟನೆ ನಮಗೆ ಸಹಾಯ ಮಾಡ್ತಾಯಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ನೋಡಿ, ಒಂದು ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ, ನನಗೆ ಎಲ್ಲ ಸಾಕ್ಷಿ ಮೊಬೈಲ್ನೊಳಗದ, ಅದನ್ನು ನಾನು ನಾಳೆ ರಿಲೀಸ್ ಮಾಡ್ತೀನಿ. ಅದು ಯಾರು ಕೇಳ್ತಾರೆ ಏನು ಕೇಳ್ತಾರೆ ಎಲ್ಲವರೆಗೂ ನಾನು ರೆಡಿ ಇದ್ದೀನಿ. ಅವ ಆದಮೇಲೆ ಮತ್ತೊಬ್ಬ ಬರ್ತಾನೆ, ಅವನಂತ ಬಾಯಿ ಹಗಲ ಮಾಡಿ ಅವನ ಕೈ ಹೀಗೆ ಮಾಡಿ ಅವ ಹೆಂಗೆ ಮಾತಾಡ್ತಾನಂದ್ರೆ, ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಅವನು ಗಂಡಸು, ಅವನಿಗೆ ಗರ್ಭಕೋಶ ತೆಗೆದಿದ್ದಾರೆ ಅಂತ ಹೆಂಗೆ ಹೇಳೋಕ್ಕೆ ಮನಸ್ಸು ಬರುತ್ತೆ. ಆದರೆ ಆ ವಿಷಯನ ತಿಳ್ಕೊಂಡು ಒಬ್ಬೊಬ್ಬರು ಅಲ್ಲೋಗಿ ನಿಂತ್ಕೊಂಡು ತಟ್ಟಿ ನೀವು ಕೇಳಲೇಬೇಕು. ಹಿಂಗೆ ಅನ್ಲಿಕ್ಕತ್ತಾನವ. ವಿಡಿಯೋದೊಳಗೆ ಏನೇನೋ ಮಾಡ್ಲಿಕ್ಕತ್ತಾನ. ಮತ್ತು
ಹಾದೋತಪ್ಪ ಅಂತಂದ್ರೆ ಒಬ್ಬ ಮುಖ ತುಂಬ ಮುಚ್ಕೊಂಡು ಮುಖವನ್ನೇ ತೋರ್ಸಂಗಿಲ್ಲ. ಹಿಂಗೆ ಮಾಡ್ಲಿಕ್ಕತ್ತಾನ, ಹಿಂಗೆ ಮಾಡ್ಲಿಕ್ಕತ್ತಾನ, ಹಿಂಗೆ ಮಾಡ್ಲಿಕ್ಕತ್ತಾನ, ಹಿಂಗೆ ನಿಂತ್ಲಿಕ್ಕತ್ತಾನ. ಹಾದು ಹೋಗ್ಲಪ್ಪ ಅಂದ್ರೆ ಮೊನ್ನೆ ಒಂದು ಅಜ್ಜಿ ಹೆಂಗೆ ಅನ್ನಕತ್ತು, ನನ್ನ ಮಗಳದೇ ಫೋಟೋ ಅದು, ನನ್ನ ಮಗಳ ಫೋಟೋನ ನಿಮಗೆ ಕೊಟ್ಟಿದ್ದೇನೆ, ನೀವು ಇಲ್ಲ ಅಂದರೆ ನಾನು ಏನು ಮಾಡಲಿಕ್ಕಾಗ್ತದೆ, ನಿಮಗೆ ಕಲ್ಲಲ್ಲಿ ಹೊಡಿತೇನೆ, ಹೋಗಿ ಆಚೆ, ನಾನು ನಿಮ್ಮನ್ನು ಕರೆದಿದ್ದ ನಾನು, ಅಯ್ಯೋ ಅಂತ ಹಳಿಗತ್ತೈತಿ. ಈಗ ಯಾರ್ಯಾರು ಬಂದು ಏನೇನೋ ಮಾತನಾಡ್ಲಿಕ್ಕತ್ತಾರ ಅವರು ಟಿ ವಿ ಒಳಗೆ ಇವತ್ತು ಭಾಳ ಸ್ಕೋರ್ ಮಾಡ್ಲಿಕ್ಕತ್ತಾರ. ನಮ್ಮ ಮುಖ ಅಲ್ಲವೇ ನಮ್ಮ ಯಾವ ಒಂದು 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 ಸಣ್ಣ ಸಂದರ್ಶನವೂ ಕೊಡೋಂಗಿಲ್ಲ ನೋಡಿವ್ರು. ಅದಕ್ಕೆ ನಾನು ಹೇಳೋದು, ಯಾವುದೋ ವಿಚಾರದೊಳಗೆ ಟಿ ವಿ ನೋಡ್ಲಕತ್ತಿ, ಅದು ನೋಡ್ಲಕತ್ತಿ, ಇದು ನೋಡ್ಲಕತ್ತಿ ಅಂತ ಹೇಳಕತ್ತಿ. ಆದ್ರೆ ಸಂದರ್ಶನ ನೋಡ್ಲಿಕ್ಕೆ, ಸದನದ ಮಾತು ಕೇಳಲಿಕ್ಕೆ ಸಾರ್ವಜನಿಕ ಅವಕಾಶ ಉಂಟು. ಆ ಗ್ಯಾಲ್ರಿ ಒಳಗೆ ಕೂತ್ಕೊಂಡು ಬಂದು ನೋಡುವ, ಭಾಳ ಚಲೋ ಆಗ್ತಿರ್ತೈತಿ. ಏನು ಸದನ ಬಿಡ್ರಿ ಸರ್, ಅದು ಹೊಸಬ್ರು ಮಾತಾಡಕ್ಕೆ ಬಂದ್ರೆ ಕೈ ಕಟ್ಟು ಬಾಯಿ ಮುಚ್ಚ ಅಂತಾರ್ರಿ. ಅಲ್ರಿ ಅಭಿವೃದ್ಧಿ ಆಗದು ಯಾವಾಗ, ಇದು ಏನಂತ ನೋಡ್ಬೇ, ಅದು ಸನ್ಮಾನ್ಯ ಆ ಸಭಾಪತಿಗಳು ಸ್ಪೀಕರ್ ಅವರು ಹೇಳಬೇಕು. ಮೊನ್ನೆ ಒಬ್ಬ ನಮ್ಮ ಚಿಕ್ಕಬಳ್ಳಾಪುರದ ಹುಡುಗ ಪಾಪ ಬಂದು ಮಗ ಮಗ ಅನ್ಲಿಕ್ಕತ್ತಿದ್ದ, ಅವನನ್ನು ಬಾಯಿ ಮುಚ್ಚಿ ಕುಂದರ್ಸಿದ್ರು. ಇನ್ನೊಬ್ಬ ಮೊನ್ನೆ ಬಂದ ಪಾಪ ಫೋಟೋ ಹಚ್ಚಿ ಬಂದ, ನೋಡ್ರಿ ಒಂದು ಕ್ಷೇತ್ರ ಉಳಿಸಿರಲ್ಲ, ನನಗೆ ಅವಕಾಶ ಕೊಡಲ್ಲ ಮಾತಿಗಂದ್ರೆ ಅವ್ನಿಗೆ ಅವಕಾಶ ಇಲ್ಲ. ಮತ್ತೊಬ್ಬ ಎದ್ದೇಳ್ತಾನೆ, ಅವನು ನಮಗೆ ಒಂದು ಅವಕಾಶ ಕೊಡ್ರಲ್ಲ ಅಂದ್ರಿಲ್ಲ. ಒಟ್ಟಿನಾಗಿ ಕೈ ಪಕ್ಷದ ಒಂದು ಸಾಧನದೊಳಗೆ ಏನಾಗ್ಬಿಟ್ಟೈತಿ, ಹೂ ಪಕ್ಷದವರು ಮಾತಾಡೋಂಗಿಲ್ಲ, ಈ ತೆನೆ ಪಕ್ಷದವ್ರು ಮಾತಾಡೋಂಗಿಲ್ಲ, ನಮ್ಮಂಥ ಒಬ್ಬಂಟಿ ಪಕ್ಷದವ್ರು ಈಗ ಮಾತಾಡೋಂಗಿಲ್ಲ. ಒಟ್ಟಿನಲ್ಲಿ ಪೂರ ನಮ್ಮ ಬಂದ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ಒಂದೇ ಒಂದು ಆಯ್ತಿ ನೋಡ್ರವ, ಏನ್ರಿ ಅದು? ಇದಕ್ಕೆ ಪರಿಹಾರ ಅಂತ ಒಂದು ಐತಿ. ನೆಕ್ಸ್ಟು ನಾನು ಒಂದು ಹೊಸ ಪಕ್ಷ ಕಟ್ಲಿಕ್ಕತ್ತೀನಿ. ಎಲ್ಲ ಅದಕ್ಕೆ ಓಟ್ ಹಾಕ್ರಲ್ಲ, ನಮ್ಮವರು ಮೆಜಾರಿಟಿ ಬರ್ತಾರೆ, ನನ್ನ CM ಮಾಡ್ರಿ. ಅವತ್ತು ಗ್ಯಾರಂಟಿ ಯಾವುದು ಇರಂಗಿಲ್ಲ. ಅವತ್ತು ದುಡ್ರಿ ತಿನ್ರಿ, ಟ್ಯಾಕ್ಸ್ ಕಟ್ರಿ. ನಮ್ಮ ಕರ್ನಾಟಕನ ಸುಭದ್ರ ಕರ್ನಾಟಕ, ಸರ್ವೋದಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕನಕ ಕರ್ನಾಟಕ, ವಜ್ರ ಕರ್ನಾಟಕ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಓಟ್ ನಮಗೆ ಕೊಡ್ರಿ, ನನ್ನ CM ಮಾಡ್ರಿ. ನೋಡ್ರಿ ಸರ, ನಾ ಇಷ್ಟ ಹೇಳಿದ್ಮೇಲೆ ನಿಮ್ಗೆ ಒತ್ತಾಕ್ರಿ, ನಮಗ್ ಗ್ಯಾರಂಟಿ ಪಾರಂಟಿ ಇವೆಲ್ಲ ಏನು ಬ್ಯಾಡ್ರಿ. ನೋಡಿ, ಇದ ಮಾತಂದ್ರ ಗ್ಯಾರಂಟಿ ಬೇಡ. ನೀವ ಗೆಲ್ರಿ, ನೀವ CM ಆಗ್ರಿ. ಭಾಳ ಒಳ್ಳೇದತ್ತ. 2,000 ಇದ್ದಿದ್ದು 4,000 ಮಾಡ್ರಿ. ನನಗಂತ ಶಾಂತಪ್ಪ ನಾನು ಆರಾಮ್ ಇರ್ತೀವಿ. ಹೆಂಗಂತೀರಿ? ಹುಚ್ಚಿ, ನಾನು 2,000 ನಿಮ್ಮಿಂದ ಟ್ಯಾಕ್ಸ್ ಕಟ್ಟಿಸ್ಬೇಕು ಅಂತಂದ್ರೆ ನೀನು 2,000 ರೊಕ್ಕದಾಗ ಇನ್ನು 2,000 ರೊಕ್ಕ ಮಾಡಿಕೊಡ್ಲಿನ? ಏನು ರಾಜ್ಯ ಎಲ್ಲ ಲೂಟಿ ಆಗಲಿ, ರಾಜ್ಯ ದಿವಾಳಿ ಆಗಲಿ ಅನ್ನೋ ಮಾತಾಡಕತ್ತಿ. ಹುಚ್ಚಿ, ನಿನ್ನ ಕೂಡ ಮಾತಾಡಕ್ಕೆ ಬಂದಲ್ಲ. ನಾನು ಹುಚ್ಚ ಬರ್ತೀನಿ. ನಿಂದ್ರಿ, ಎದಕ್ಕೆ ಹಂಗೆ ಹೋಗ್ತೀರಿ ಸರ? ಮತ್ತಿನ್ನೇವೆ ನೀ ಮಾತಾಡೋದು? ನಿಂದು ಭಾಳ ಆಯ್ತು ನೋಡು. ನಾವು ಒಂದು ಮಾತು ಹೇಳಿಕ್ಕೆ ಕೇಳಿ. ಒಂದೇನವ ಅಂದ್ರೆ, ನೀನು ಈ ಥರ ಎಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ನನಗೆ ಕೋಪ ಬರ್ತೈತಿ. ಮತ್ತು ನಾನು ಹೇಳೋದೇನಪ್ಪ ಅಂದ್ರೆ, ನಿಂಗೆ ಸ್ಕೂಟ್ರ್ ಓಡ್ಸೋಕೆ ಬರ್ತೈತಿ. ಬರ್ತೈತಿ. ಆದ್ರೆ ಒಂದು ಕೆಲಸ, ನಿನ್ಗೊಂದು ಶಿಕ್ಷೆ ಕೊಟ್ಟಿನಿ ನಾನು. ಯಾವ್ದ್ರಿ? ಬೆಂಗಳೂರು ರಸ್ತೆ ಒಳಗೆ, ಅಲ್ಲಲ್ಲ, ಗುಂಡೀಲಿರೋ ರಸ್ತೆ ಒಳಗಿರೋ ಗುಂಡಿ ಒಳಗೆ ನೀನು ನಿನ್ನ ಸ್ಕೂಟ್ರಲ್ಲಿ 2 ತಾಸು ಓಡಾಡ್ಕೊಂಬಾರವ, ಸಾಕು. ನೋಡೇನ, ಬೆಂಗಳೂರು ರೋಡ್ ಅಂದ ತಕ್ಷಣ ನೀನೇ ಕಾಲಿಗೆ ಬೀಳಕತ್ತಿ. ಅಪ್ಪ ಮಾನ್ಯ ಎಲ್ಲ ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರು, ಉಸ್ತುವಾರಿ ಸಚಿವರು, ಸರ್ಕಾರ ಎಲ್ಲ ದಯವಿಟ್ಟು ಬೆಂಗಳೂರಿಗರು ರೊಚ್ಚಿಗೆದ್ದಾಕತ್ತಾರೆ. ಮಳೆ ಬಂದರೆ ಮಳೆ ತುಂಬತೈತಿ, ಮಳೆ ನಿಂತ ಮೇಲೆ ಅದು ಹೊಂಡದೊಳಗೆ ರಸ್ತೆ ಐತಿ ಅಂತ. ದಯವಿಟ್ಟು ಇದನ್ನು ಹೋಗಲಾಡಿಸ್ರಿ, ರಸ್ತೆ ಲಘುನ ಮಾಡಿಸ್ರಿ, ನಿಮ್ಗೆ ಒಳ್ಳೆ ಹೆಸರು ಆಯ್ತೈತಿ. ಏನವಾ? ಚಲೋ ಆತ್ರಿ. ನಾನೀಗ ಒಂದು ಚಹಾ ಕುಡಿದು ಬರ್ತೀನಿ. ಮತ್ತೇನು ಬೇನಿಂದ ಮತ್ತೆ ಕೇಳಲಿಕತ್ತಿ? ಅಲ್ರಿ ಸರ, ನಿಮ್ಮ ತೆನೆ ಪಕ್ಷದ ಬ್ರದರ್ಸ್ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರನ್ರಿ? ನೋಡಿ, ನಿಮ್ಮ ಅಂತ ಕೇಳಬೇಡ. ನನಗೆಲ್ಲ ನಮ್ಮವ್ರು ಅದಾರ. ಅದು ತೆನೆ ಪಕ್ಷದ ಬ್ರದರ್ ಏನಂದ್ರೆ, ಈಗ ನೋಡುವ, ತೆನೆ ಪಕ್ಷದ ಬ್ರದರ್ ಅಂದ್ರೆ ಅವ್ರಿಗೆ ಒಳ್ಳೆ ಹುದ್ದೆ ಕೊಟ್ಟಾರ. ನಮ್ಮ ಹೈಕಮಾಂಡ್ ಅಂತ ನಾನು ಹೇಳ್ತೀನಿ ಮೇಲೆ, ಅದು ಯಾವತ್ತಿದ್ರೂ ನನಗೆ ಹೈಕಮಾಂಡ. ನಮ್ಮ ಹೈಕಮಾಂಡ್ ಅವರು ಒಳ್ಳೆ ಹುದ್ದೆ ಕೊಟ್ಟಾರ, ಒಳ್ಳೆ ಮಿನಿಸ್ಟ್ರ್ ಕೊಟ್ಟಾರ. ಸೆಂಟ್ರಲ್ನಾಗ ಬ್ರದರ್ಸ್ ಅವರು ಒಳ್ಳೆ ಹೆಸರು ಮಾಡ್ಯಾರ, ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತಾರ. ಪಾಪ ಅವರು ಇವತ್ತು ನಮ್ಮ ಕರ್ನಾಟಕ ರಾಜಕಾರಣಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ. ಅವ್ರ ಪಕ್ಷದಾಗಿರ್ತಕ್ಕಂಥವ್ರು ಮಾತನಾಡ್ಲಿಕ್ಕೆ ಬಿಡ್ತಿಲ್ಲ. ಇದನ್ನೆಲ್ಲ ನೋಡಿ ಇನ್ನೊಂದು 2.5 ವರ್ಷ ಅವರು ಸೆಂಟ್ರಲ್ನಾಗ ರಾಜಕಾರಣ ಮಾಡಿ ಒಳ್ಳೆ ಮಂತ್ರಿ ಅನ್ಸ್ಕೊಂಡು ಬಂದು ಇಲ್ಲಿ ಎಲೆಕ್ಷನ್ನೊಳಗೆ ಗೆದ್ದು ಅವ್ರ ಪಕ್ಷದೊಳಗೆ ಆರ್ಭಟಿಸ್ತಾರೆ. ಮುಂದೊಂದು ದಿನ ಬರ್ತಾರೆ. ಹೌದಾ ಬ್ರದರ್? ಚೆನ್ನಾಗಿದ್ದಾರೆ ಅವರು. ಬರಲೇನವ? ಬರ್ತೀನವ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇಲ್ಲಿವರೆಗೂ ಮಾಡಿದ್ದು ಬರೀ ಹಾಸ್ಯಕ್ಕಾಗಿ. ಯಾರು ಹಾರ್ಟಿಗೆ ತಗೊಳಕ್ ಹೋಗ್ಬೇಡ್ರಿ. ಮತ್ತೆ ಸಿಗೋಣ. ಟಾಟಾ, ಬೈ ಬಾಯ್.
ಗಿಲ ಗಿಲ